ನಿದ್ದೆಗೆಟ್ಟ ಸಾರಿಗೆ ಇಲಾಖೆಗೆ ವಿದ್ಯಾರ್ಥಿಗಳ ಶಾಕ್. ಕೋನಸಾಗರದಲ್ಲಿ ರೊಚ್ಚಿಗೆದ್ದ ಎಸ್ಎಫ್ಐ ಪ್ರತಿಭಟನೆ ಹಾಗೂ ಕಾವು ತಾಳಲಾರದೆ ಸ್ಥಳದಲ್ಲೇ ಬಂತು ಬಸ್. ವಿದ್ಯಾರ್ಥಿಗಳ ತಾಳ್ಮೆ ಕೆಣಕಿದೆ. ಏನಾಗುತ್ತೆ ಅನ್ನೋದಕ್ಕೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕೋನಸಾಗರದಲ್ಲಿ ನಡೆದ ಘಟನೆ ಸಾಕ್ಷಿಯಾಗಿದೆ. ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗಲು ಬಸ್ಗಳಿಲ್ಲದೆ ನರಕಯಾತನೆ ಅನುಭವಿಸ್ತಾ ಇದ್ದ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ರು. ಮನವಿ ಮಾಡಿದ್ರು ಕ್ಯಾರಿ ಎನ್ನದ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಬೆರೆದ ಸಾರಿಗೆ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಶಕ್ತಿ ಚುರುಕು ಮುಟ್ಟಿಸಿದೆ. ಎಸ್ಎಫ್ಐ ನೇತೃತ್ವದಲ್ಲಿ ನಡೆದ ಖಡಕ್ ಪ್ರತಿಭಟನೆಯ ಬಿಸಿಗೆ ಹೆದರಿದ ಇಲಾಖೆ ಸ್ಥಳದಲ್ಲಿ ಹೆಚ್ಚುವರಿ ಬಸ್ ಬಿಟ್ಟು ಕೈ ಮುಗಿದಿದೆ. ಬನ್ನಿ ನೋಡೋಣ ಸಾರಿಗೆ ಇಲಾಖೆಯ ಬೇಜವಾಬ್ದಾರಿಗೆ ಬಿಸಿ ಮುಟ್ಟಿಸಿದ ಈ ಗ್ರೌಂಡ್ ರಿಪೋರ್ಟ್. ತುಮರಗುದ್ದಿ, ಅಗೇದಾಳ, ಬೋನುಕೊಪ್ಪ, ಚಿಕ್ಕ ಬಂಡವಾಳ ತಾಂಡ, ಕೋನಸಾಗರ, ವಜ್ರಬಂಡಿ, ಜೀಜರಕುಂಟಿ, ಕುದುರೆಕೋಟಗಿ ಇಷ್ಟು ಹಳ್ಳಿಗಳಿಗೆ ಇರೋದು ಒಂದೇ ಒಂದು ಬಸ್. ಕುರಿ ಕೋಳಿಗಳಂತೆ ತುಂಬಿಕೊಂಡು ಹೋಗುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಲೇಟ್ ಆಗಿ ಹೋಗಿ ಶಿಕ್ಷಕರಿಂದ ಬೈಗುಳ ತಿನ್ಬೇಕಿತ್ತು. ವಿದ್ಯಾರ್ಥಿಗಳ ಈ ಸಂಕಷ್ಟ ಸಾರಿಗೆ ಅಧಿಕಾರಿಗಳ ಕಣ್ಣಿಗೆ ಕಾಣಲೇ ಇಲ್ಲ. ಸಮಸ್ಯೆ ಹೇಳಿಕೊಳ್ಳಲು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ತಪ್ಪಿಸಿಕೊಂಡಿದ್ದಾರೆ. ಇದರಿಂದ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಎಸ್ಎಫ್ಐ ಮುಖಂಡರ ಜೊತೆಗೂಡಿ ಕೋನಸಾಗರದಲ್ಲಿ ದಿಢೀರ್ ರಸ್ತೆ ತಡೆದು ರಣಹಕಗಳೇ ಊದಿದ್ದಾರೆ. ವಿದ್ಯಾರ್ಥಿಗಳ ಆಕ್ರೋಶದ ಕಾವು ತಾಲೂಕು ಆಡಳಿತ ಮತ್ತು ಸಾರಿಗೆ ಇಲಾಖೆಗೆ ಮುಟ್ತಾ ಇದ್ದಂತೆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಪ್ರತಿಭಟನೆ ತೀವ್ರಗೊಳ್ಳುವ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ತಕ್ಷಣವೇ ಹೆಚ್ಚುವರಿ ಬಸ್ ಕಳುಹಿಸಿ ಕೈ ತೊಳೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳ ನ್ಯಾಯಯುತ ಹೋರಾಟಕ್ಕೆ ಸ್ಥಳದಲ್ಲಿ ಜಯ ಸಿಕ್ಕಿದೆ. ಆದರೆ ಇದು ಕೇವಲ ಇವತ್ತಿನ ತೇಪೆ ಹಚ್ಚುವ ಕೆಲಸ ಆಗಬಾರದು. ಈ ಮಾರ್ಗದಲ್ಲಿ ಪ್ರತಿನಿತ್ಯ ಹೆಚ್ಚುವರಿ ಬಸ್ ಓಡಿಸದೇ ಇದ್ರೆ ಯಲಬುರ್ಗಾ ಬಂದ್ ಮಾಡೋದಾಗಿ ಎಸ್ಎಫ್ಐ ಖಡಕ್ ಆಗಿ ಎಚ್ಚರಿಕೆ ನೀಡಿದೆ. ಮನವಿ ಕೊಟ್ಟಾಗ ಕಣ್ಮುಚ್ಚಿ ಕುಳಿತು ರಸ್ತೆಗಿಳಿದು ಹೋರಾಟ ಮಾಡಿದಾಗ ಮಾತ್ರ ಬಸ್ ಬಿಡುವ ಸಾರಿಗೆ ಇಲಾಖೆಯ ಈ ಧೋರಣೆಗೆ ಧಿಕ್ಕಾರ. ಇನ್ನು ಮುಂದಾದರೂ ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಶಾಶ್ವತ ಬಸ್ ಸೌಲಭ್ಯ ಸಿಗುತ್ತಾ ಅಥವಾ ಮತ್ತೆ ವಿದ್ಯಾರ್ಥಿಗಳು ಉಗ್ರ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಯಲಬುರ್ಗಾ. ಬೇಕೇ ಬೇಕು. ಧಿಕ್ಕಾರ 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 ಧಿಕ್ಕಾರ. ಇನ್ಕಿಲಾಬ್